ಪ್ರಥಮದಲ್ಲಿ ಬಂದು ನನ್ನ ಆರಾಧ್ಯ ದೇವರಾಗಿರ್ತಕ್ಕಂಥ ಸೋಮಲಿಂಗೇಶ್ವರ ಪಾದಾರವಿಂದ್ರದಲ್ಲಿ ಪಡಮಟ್ಟು ಕೈಲಾಸದಲ್ಲಿ ಗುರು ಸೇವೆಯನ್ನು ಮಾಡಿ ಮೂರೂರ ಮುಂಗಡಿಯಲ್ಲಿ ನೆಲೆಸಿರ್ತಕ್ಕಂಥ ಯೋಗಿನಾದ ಅಮೋಘ ಸಿದ್ಧನ ಪಾದಗಳಿಗೂ ಕೂಡ ನನ್ನ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ ಪರಮ ಪೂಜ್ಯ ಲಿಂಗೈಕ್ಯರಾಗಿರ್ತಕ್ಕಂಥ ಸಿದ್ಧರತ್ನ ಶ್ರೀ ಮದಗೊಂಡ ಮಹಾರಾಜರ ಪಾದಗಳಿಗೂ ಕೂಡ ಸಂಘದ ಪರವಾಗಿ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಇವತ್ತಿನ ದಿವಸ ಯಾವ ಮುದ್ದಾಪುರ ಗ್ರಾಮದ ಒಂದು ಆದಿದೇವರಾಗಿರ್ತಕ್ಕಂಥ ಲಗಮಾದೇವಿ ಹಾಗೂ ಯಾವ ಬಲಭೀಮ ದೇವರ ಪಾದಗಳಿಗೂ ಕೂಡ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಇವತ್ತಿನ ದಿವಸ ಇಲ್ಲಿ ಒಂದು ಪರಮಾತ್ಮನ ಸೇವೆ ಕೇಳುವ ಸಲುವಾಗಿ ದೂರಿನಿಂದ 2 ಡೊಳ್ಳಿನ ಕಲಾ ಸಂಘಗಳನ್ನು ಬರಮಾಡಿಕೊಂಡಾರ. ಈಗಾಗಲೇ ನಮ್ಮ ಕಮಿಟಿಯವರು ಯಾವ ಮೇಳ, ಯಾವ ತಾಲೂಕ, ಯಾವ ಜಿಲ್ಲೆ ಅನ್ನೋದು ಮಾಡ್ಯಾರ. ಅದಕ್ಕೆ ನಾವೇನು ಹೇಳುವಂತ ಅವಶ್ಯಕತೆ ಇಲ್ಲ. ಇದು ಎಲ್ಲ ಪರಮಾತ್ಮನ ಒಂದು ಬ್ರಹ್ಮ ಸೃಷ್ಟಿ ಅದ ಮಾಸ್ತರ. ಎಲ್ಲಾನು ಪರಮಾತ್ಮನ ಬ್ರಹ್ಮ ಸೃಷ್ಟಿ ಅದ. ಅದಕ್ಕೆ ಹೇಳ್ತಾರೆ ಮಹಾತ್ಮರು, ದೇವನ ಮನೆಯದು ಈ ಜಗವೆಲ್ಲ, ಬಾಡಿಗೆದಾರರು ಜೀವಿಗಳೆಲ್ಲ ಅಂತ ಹೇಳ್ತಾರೆ ಮಹಾತ್ಮರು. ಇದು ಎಲ್ಲ ಪರಮಾತ್ಮನ ಬ್ರಹ್ಮ ಸೃಷ್ಟಿ ಅದ. ನಾವು ನೀವುಗಳೆಲ್ಲ ಪರಮಾತ್ಮನ ಪರಮ ಭಕ್ತರು ಹೌದು, ಪರಮಾತ್ಮನ ಮಕ್ಕಳು ಹೌದು. ಯಾಕಂದ್ರೆ ಇರುವಿ 84 ಲಕ್ಷ ಜೀವರಾಶಿಗಳಿಗೆಲ್ಲ ಇದಕ್ಕೆ ಸೂತ್ರ ಯಾರ್ದದ? ಪರಮಾತ್ಮಂದದ. ನಾವು ಎಲ್ಲರೂ ಇಲ್ಲಿ ಪಾತ್ರ ಮಾಡುದದ. ಅದಕ್ಕೆ ಹರಿನಾಮಸ್ಮರಣೆ ಮಾಡಬೇಕು ಮನುಷ್ಯ. ಯಾಕ್ರಿ? ಹಾ, ಎಲ್ಲ ಎಲ್ಲರೂ ಮಾಡಬೇಕಾಗ್ಯದ. ಹರಿನಾಮಸ್ಮರಣೆಯಲ್ಲಿ ಅಷ್ಟು ಶಕ್ತಿ ಅದ. ಯಾಕೆ ಮಾಡಬೇಕು ಕೇಳ್ರಲ್ಲ. ಹರಿಯ ಜ್ಞಾನಿಯದ ನರ ಜನ್ಮವೇಕೆ, ಹರಿಯ ಜ್ಞಾನಿಯದ ನರ ಜನ್ಮವೇಕೆ, ಹರಿಯ ಜ್ಞಾನಿಯದ ನರ ಜನ್ಮವೇಕೆ, ಹರಿಯ ಜ್ಞಾನಿಯದ ನರ ಜನ್ಮವೇಕೆ, ವೇದವನೋದದ ವಿಪ್ರತಾನೇಕೆ, ವೇದವನೋದದ ವಿಪ್ರತಾನೇಕೆ, ವೇದವನೋದದ ವಿಪ್ರತಾನೇಕೆ, ಕಾದಲರಿಯನ ವ್ರತನವೇಕೆ, ಕಾದಲರಿಯನ ವ್ರತನವೇಕೆ, ಹರಿಯ ಜ್ಞಾನಿಯದ ನರ ಜನ್ಮವೇಕೆ, ಹರಿಯ ಜ್ಞಾನಿಯದ ನರ ಜನ್ಮವೇಕೆ. ಹರಿನಾಮಸ್ಮರಣೆ ಬಹಳ ಮುಖ್ಯದ ಮನುಷ್ಯನಿಗೆ. ಈ ಮನುಷ್ಯ ಜನ್ಮ ಬಹಳ ಶ್ರೇಷ್ಠ. ಈ ಮನುಷ್ಯ ಜನ್ಮಕ್ಕೆ ಏನ್ ಬೇಕಪ್ಪ ಅಂತ ಕೇಳಿದ್ರೆ ಗುರು ಬೇಕಾಗ್ಯದ. ಗುರು ಬೇಕು. ಯಾಕ್ರಿ? ಏನಾಗ್ಯದರಿ? ಎಂತವ್ರದಾರ್ರಿ ಅಂದಾರ, ಅತಾರ, ಅದಾರ. ಹಾ 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 ಗುರುಗಳೊಳಗೆ ನಿಮ್ಗೆ ಬಹಳ ನಮೂನೆ ಗುರ್ತವನಂಗಾಯ್ತು. ಇಷ್ಟೆಲ್ಲ ಏನ್ ಹೇಳಿದ್ರಿ ನೋಡಿ ನೀವು. ಇವ್ರು ಎಲ್ಲರೂ ಹಾಯ ಕೆಲಸಕ್ಕೆ ಬಾರದ ಗುರುಗಳು ಇವರು. ಈ ಮಾನವ ಜನ್ಮ ಸಫಲ ಆಗಬೇಕಾದ್ರೆ ಎಂತ ಬೇಕು? ಸ್ವತ್ರಿಯ ಬ್ರಹ್ಮನಿಷ್ಠ ಸದ್ಗುರುನಾಥ ಬೇಕು. ಈ ಮಾನವ ಜನ್ಮ ಮುಕ್ತಾಗಿ ಹೋಗ್ತದ. ಹೀಗಲ್ಲ, ನಮ್ಮನ್ನು ಮುಕ್ತಿಗೆ ಒಯ್ತಾನ. ಗುರು ನಾಮಸ್ಮರಣೆ ಮಾಡಬೇಕಾಗ್ತದ, ಭಕ್ತಿ ಮಾಡಬೇಕಾಗ್ತದ, ಒಯ್ತಾನ. ಅಂತ ಗುರು ಸೇವೆಯನ್ನ ಕೇಳಿ ತಾವೆಲ್ಲರೂ ಧನ್ಯರಾಗುತ್ತದೆ. ಈ ಮನುಷ್ಯ ಜನ್ಮಕ್ಕೆ ಇನ್ನೊಂದು ಸಮಯ ಸಿಗುತ್ತದೆ, ಇನ್ನೊಂದು ಸಮಯ ಸಿಗುತ್ತದೆ. ಆದರೂ ಇನ್ನು ಮುಂದೆ
ನಮ್ಮ ತುಕಾರಾಮ್ ಮಹಾರಾಜರು ಮಾತಾಡೋರ್ದಾರ. ನಾವೇ ಹೆಚ್ಚು ಮಾತಾಡಿ ಇಲ್ಲಿ ದೈವಿಕ ಬೇಸರ ಆಗೋದು ಬೇಡ. ಮುಂದಿನ ಅಪೇಕ್ಷೆ ಬಹಳದ ಜನರದು. ಅದಕ್ಕೆ ನಮ್ಮ ಸಂಘದವರಿಂದ ತಪ್ಪು ತಡಿ ದೋಷಾದಿಗಳಂತ ಆಗ್ತಾವ. ಹವ್ಯಾಕಾಗ್ತಾವ. ನಡೆಯುವ ಮನುಷ್ಯ ಎಡುವುದು ಸಹಜ. ಹ ಅದಕ್ಕೆ ಹೇಳುವುದದ, ನಾವು ಹಾಡುವಂತ ಹಾಡಿನಲ್ಲಿ ಆಗಲಿ, ಬಾರ್ಸಾಡುವಂತ ವಾದ್ಯದಲ್ಲಿ ಆಗಲಿ ಅನೇಕ ತರದ ತಪ್ಪ ತಡಿ ದೋಷಾದಿಗಳಂತ ಆಗ್ತವ. ಹೇಳಕ್ಕೆ ಬರ್ತದ. ಒಂದು ಶಬ್ದ ದೋಷ, ಒಂದು ಲಯ ದೋಷ ಮತ್ತು ತಾಳ ದೋಷ, ರಾಗ ದೋಷ. ಇಂತಿಂತ ದೋಷಾದಿಗಳಾಗುವುದು ಸ್ವಾಭಾವಿಕ, ಬಲ್ಲವರಿಗೆ ಗುರ್ತಾಗ್ತದೆ. ಈ ನಾಡಿನಲ್ಲಿ ಭಜನಾ ಕಲಾವಂತರು ಬಹಳ ಇದ್ದಾರೆ. ಇಲ್ಲಿ ಹುಲ್ಲೂರ ಅಂತೇಳಿ ಭಜನಾ ಪ್ರಸಿದ್ಧ ಆಗಿ ಹೋಗ್ಯಾರ. ಎಲ್ಲಾ ಕಲಾವಂತರು ಈ ಸಭೆಯೊಳಗಿರ್ತಾರೆ. ನಮ್ಮ ತಪ್ಪನ್ನು ಬದಿಗೊತ್ತಿ ಆ ಒಪ್ಪು ಅನ್ನುವಂತಾದೆ ಸ್ವೀಕಾರ ಮಾಡ್ತೀರಿ ಅನ್ನುವಂತ ಮಾತನ್ನ ಹೇಳಿ ನಮ್ಮ ಮಾತಿಗೆ ವಿರಾಮಗೈದು ನಮ್ಮ ತುಕಾರಾಮ್ ಮಹಾರಾಜರು ಈ ಮನುಷ್ಯ ಜನ್ಮದ ಸಫಲತೆಯನ್ನ ಬಹಳಷ್ಟು ಮಾತಾಡೋರ್ದಾರ. ಅದಕ್ಕೆ ಒಂದೆರಡು ಮಾತನ್ನ ಹೇಳಿ ಆ ಗುರುನಾಮ ಸ್ಮರಣೆಯನ್ನು ಶುರು ಮಾಡ್ತಾರೆ. ಸಭಿಕರೆಲ್ಲರೂ ಹಿಂಗೆ ಶಾಂತತೆಯನ್ನು ಕಾಪಾಡಬೇಕಾಗಿ ನಾಂಬ್ರೆ ವಿನಂತಿ. ಸಭಾ ಪಂಡಿತರಲ್ಲಿ ಸವನೇ ಪ್ರಾರ್ಥನೆ. ಪರಮ ಪೂಜ್ಯರು, ಸೋತ್ರಿಯ ಬ್ರಹ್ಮನಿಷ್ಠರು, ಭಕ್ತರ ಕಾಮಧೇನು ಕಲ್ಪವೃಕ್ಷನಾಗಿ ಹೋದ ಸಿದ್ಧರತ್ನ ಮದಗೊಂಡ ಮಹಾರಾಜರ ಪಾದಕ್ಕೆ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ, ಯಾವ ಸೋಲಾಪುರ ಜಿಲ್ಲೆ ಅಕ್ಕಲಕೋಟ ತಾಲೂಕಿನ ಹುಳಿ ಶಿರುವಳದ ಹುಲಿಯಾಗಿ ಮರದಂತ ಗೂಳೇಶ್ವರಪ್ಪಂಗಳ ಪಾದಕ್ಕೆ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ, ಸಿದ್ಧಾರೂಢರ ಪರಮ ಶಿಷ್ಯರಾದಂಥ ಬೀದರ ಶಿವಕುಮಾರಪ್ಪವರು ಸಿದ್ಧಾರೂಢರ ಪ್ರತಿಯವತಾರ ಆಗಿ ಜನಿಸಿ ಬಂದಂತ ಅವರ ಪಾದಕ್ಕೆ ಕೂಡ ಅನೇಕ ನಮಸ್ಕಾರಗಳನ್ನು ಹೇಳಿ, ಯಾವ ನನ್ನ ಮುದ್ದಾಪುರ ಗ್ರಾಮದ ಈ ಜಾತ್ರೆಯ ಕಾರಣೀಕರ್ತಳಾದಂಥ ಆದಿಶಕ್ತಿ ಜಗನ್ಮಾತೆ ಜಗದೇಶ್ವರಿ ದ್ಯಾಮವ್ವ ತಾಯಿ ಪಾದಕ್ಕೆ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ, ಪ್ರತಿ ವರ್ಷದ ಕಾರ್ಯಕ್ರಮದಂತೆ ತಾವೆಲ್ಲರೂ ತನು ಮನ ಧನದಿಂದ ಈ ಗುರುನಾಥನ ಸೇವೆಕ್ಕಾಗಿ ತಾವೆಲ್ಲ ಕೂಡಿರಿ. ಯಾಕಂದ್ರೆ ಮನುಷ್ಯ ಜನ್ಮ ದೊಡ್ಡದು. ಮನುಷ್ಯ ಜನ್ಮದಲ್ಲಿ ಇಂಥ ಒಂದು ಗುರುನಾಥನ ಪರಮಾತ್ಮನ ಸೇವಾ ಸಿಗುವುದು ಬಹಳ ದುರ್ಲಭ. ಪಂಡರಪುರದಲ್ಲಿ ತುಕಾರಾಮ್ ಮಹಾರಾಜ್ ಒಂದು ಮಾತು ಹೇಳ್ತಾನೆ, ಸಂಸಾರ ಇದು ದುಃಖಾಚೆ ಡೋಂಗರ್ ಅಂದವ. ಇದು ಸಂಸಾರ ದುಃಖದ ಗುಡ್ಡದತ್ತ, ಇದರಾಗ ಸುಖ ಇಲ್ಲ. ಯಾಕ ಯಾಕ್ರಿ ನಾವ್ ಹೇಳಿಲ್ರಿ ಗೌಡ್ರ, ಶರಣರ್ ಹೇಳ್ಯಾರ. ಸಂಸಾರದಾಗ ಎಟ್ಟು ಗಳಿಸಿದಿ, ನೀ ಎಟ್ಟು ಅದಕ್ಕೆ ಅಂಟ್ಕೊಂಡಿದಿ, ಅವು ಎಲ್ಲ ನಿನಗೆ ದುಃಖಕ್ಕೆ ಕಾರಣದ. ಹೊಲ ಮನಿ ಬೆಳ್ಳಿ ಬಂಗಾರ ಮುತ್ತು ರತ್ನ ಇವು ಎಲ್ಲ ನನಗೆ ಬೇಕಂತ ಹೇಳಿ ಅದು ಗಳಿಸಿದೆಲ್ಲ, ಇವು ಎಲ್ಲ ನಿನ್ನ ದುಃಖಕ್ಕೆ ಕಾರಣದ ಅಂತ ಹೇಳ್ತಾನವ. ದುಃಖ ಹೆಂಗದ ಹೇಳ್ತಾರ ಅವರು. 10 ಎಕರೆ ಒಂದು 10 ಎಕರೆ ಜಮೀನು ತಗೊಂಡಿದಿ, ತಗೊಂಡು ಒಳಗ ಸುಖ ಆಗ್ಯದ. ಒಂದು ದಿನ ಆ ಜಮೀನರೇ ನಿನಗೆ ಬಿಟ್ಟು ಹೋಗ್ತದ, ನೀರೇ ಜಮೀನು ಬಿಟ್ಟು ಹೋತಿ, ಅವಾಗ ಮತ್ತೆ ದುಃಖದ. ಮಾಡ್ಯಾದ ಮ್ಯಾಗ ಮಾಡ್ಯಾ ಕಟ್ಟಿದಿ, ಒಂದು ದಿನ ಮಾಡ್ಯಾ ಬಿಟ್ಟು ನೀರೇ ಹೋಗ್ಬೇಕಾಗ್ತದ, ನಿನಗ ಬಿಟ್ಟು ಮಾಡ್ಯಾರೇ ಹೋಗ್ತದ, ಮತ್ತಲ್ಲಿ ದುಃಖಕ್ಕೆ ಕಾರಣದ. ಬಹಳ ಚಲೋ ಹೆಂಡತಿ ಮಾಡ್ಕೊಂಡಿದಿ, ಒಂದು ದಿನ ಅಕ್ಕಿಯರೇ ನಿನಗೆ ಬಿಟ್ಟು ಹೋತಾಳ, ನೀಯರೇ ಅಕ್ಕಿಗೆ ಬಿಟ್ಟು ಹೋತಿ, ಮತ್ತ ದುಃಖಕ್ಕೆ ಕಾರಣದ. ಎಲ್ಲಿ ಸುಖ ಅದ? ಸುಖ ಹೊರಗೆ ಇಲ್ಲ. ಇಂಥ ಭಜನ ಕೀರ್ತನ ಡೊಳ್ಳಿನ ಪದ ಪರಮಾತ್ಮನ ಪಾದದಲ್ಲಿ ಸುಖ ಅದ. ಆ ಸುಖ ಒಮ್ಮ ಬತ್ತಂದ್ರೆ ನೀನು ಬೆನ್ನು ಬಿಡುವುದಿಲ್ಲ. ಕೊನೆಯವರೆಗೆ ನಿನಗೆ ಎಲ್ಲಿ ತನ ಹೋತಿ ಅಲ್ಲಿ ತನ ನೀ ಮಾಡುವುದು ಪುಣ್ಯ ಪರಮಾತ್ಮನ ಸೇವಾ ನಿನ್ನ ಬೆನ್ನ ಹತ್ತಿ ಬರ್ತದ. ಇದು ಐಶ್ವರ್ಯ ಎಟ್ಟು ಗಳಿಸಿದಿ ಇಟ್ಟೆಲ್ಲ ಇಲ್ಲೇ ಬಿಟ್ಟು ಹೋಗುದ, ನಿನ್ನ ಸಂಗಟ್ಟ ಬರುವುದಿಲ್ಲ. 1 ಕ್ವಿಂಟಲ್ ಬಂಗಾರ ಗಳಿಸ್ಯಾನ ಒಬ್ಬ,
ಒಂದ ಕೊಳ್ಳಾಗ ಒಂದ್ ತೊಲಿ ಲಾಕಿಟ್ ಹಾಕೊಂಡು ಸತ್ತಂದ್ರ ಮಸ್ತ್ ಒಂದ್ ಕ್ವಿಂಟಲ್ ಗಳಿಸ್ಯಾನು ಅದೊಂದು ಹೋಗಲೆ ಕೊಳ್ಳಾಗ ಬಿಡ್ರಿ ಹಿಂಗ್ ಯಾರು ಒಬ್ಬರದ್ರ ಕೇಳಿರಿ ನೀವು? ಯಾರು ಅನ್ನೋದಿಲ್ಲ. ಇಟ್ಟು ಗಳಿಸ್ಯಾನ ಒಂದ್ ಕ್ವಿಂಟಲ್ ಗಟ್ಲೆ ಬಂಗಾರ ಗಳಿಸ್ಯಾನು, ಒಂದು ಕೊಳ್ಳಾಗ ಒಂದ್ ತೊಲಿ ಅದ ಹಂಗೆ ಮಣ್ಣು ಕೊಡ್ರಿ ಅಂತ ಅನ್ನೋರು ಒಬ್ರು ಇಲ್ಲ. ಎಲ್ಲಾ ಉಚ್ಕೊಳ್ಳೋದ. ಹೌದಲ್ರಿ? ಏನಾಗ್ತದಾಗ್ಲಿ ಅದ್ರ ಖರೆ ಎಟ್ಟು ಗಳಿಸಿದಿ ನಿನ್ನ ಗುಡ ಬರುವುದಿಲ್ಲ. ಇಂದ ಏನು ಈ ತಾಯಿ ಪೌಳ್ಯಾಗ ಪರಮಾತ್ಮನ ಸೇವೆ ಅದು ನಾವು ಕಿವಿ ಕೊಟ್ಟು ಆನಂದದಿಂದ ಕೇಳ್ತೇವು. ಅದಕ್ಕೆ ಮಹಾತ್ಮರು ಹೇಳ್ತಾರ ಇಂಥ ಸುಖ ನಿನ್ನ ಬೆನ್ನ ಹತ್ತಿ ಬರ್ತದ. ಅದಕ್ಕೆ ಪರಮಾತ್ಮನ ನಾಮ ಸ್ಮರಣೆ ಮಾಡುದು ಇದು ಮನುಷ್ಯ ಅನ್ನೋದು ಒಂದು ಏನದ್ರಿ, ಇದೊಂದು ಸಮಯದ ಮತ್ತೊಮ್ಮೆ ಸಿಗುದಿಲ್ಲ. ಎಷ್ಟೋ 84 ಯೋನಿ ಒಳಗೆ ತಿರುಗಿ ಬಂದಿವಿ, ಇಂಥ ಶರೀರ ನಿನಗೆ ಸಿಗುದಿಲ್ಲ. ಅದಕ್ಕೆ ಶರಣರು ಹೇಳ್ತಾರ ಒಂದು ಕರ್ತೃತ್ವ ಶಕ್ತಿ, ಒಂದು ಭೋಕ್ತೃತ್ವ ಶಕ್ತಿ. ಅಂದ್ರೆ ಏನು? ಕರ್ತೃತ್ವ ಶಕ್ತಿ ಮತ್ತು ಭೋಕ್ತೃತ್ವ ಅಂದ್ರೆ ಏನು? ಹಿಂದೆ ಏನು ಮಾಡಿದಿ ಇಂದು ಉಳ್ಳಕ್ ಬರ್ತದ. ಹಾ, ಮುಂದೆ ಏನ ಆಗ್ಬೇಕದು ಆಗ್ಲಕ್ಕ ಬರ್ತದ. ಹೇಳ್ರಿ, ಬರ್ತದ, ಆಗ್ಲಕ್ಕ ಬರ್ತದ. ಮುಖ್ಯಮಂತ್ರಿ ಅವರೇ ಜಗಳಾಡ್ಲತ್ತಾರ ಗೊತ್ತಾದಿಲ್ಲ. ಯಾರ್ಕೊಂಡು ಟಿವಿ ನೋಡಿರಿ ಯಾಕ್ರಿ? ಯಾನ್ ಪರಿಸ್ಥಿತಿ ನಡೆದದ, ಅಳುದು ಕರುದು ಅಲ್ಲ. ನಾ ನಿಮಗ್ ಕೇಳ್ತ, ಗ್ರಾಮ ಪಂಚಾಯತಿಗೆ ಎಂದ್ ನಿಂತೀರಿ ಏನು? ಸಿಡಿದು ಬಿದ್ದಿದಿ ಗ್ರಾಮ ಪಂಚಾಯತಿಗೆ ಒಮ್ಮೆ ಮುಖ್ಯಮಂತ್ರಿ ಆಗ್ಬೇಕತ್ರಿ. ಪರಮಾತ್ಮನ ಆಶೀರ್ವಾದ ಇದ್ರ ಆಗ್ಲಕ್ಕೂ ಬರ್ತದ. ಯಾಕಂದ್ರ ಮಹಾತ್ಮರು ಹೇಳ್ತಾರ ರಿಕಿಪ್ ಮೇ ಪೌತೋ ಗುರು ಕಾ ಉಪದೇಶ ಅನ್ನವ. ರಿಕಿಪ್ದೊಳಗ ಪಾದಿಟ್ಟ ಕೂಡಲೇ ನಿನಗ ಬ್ರಹ್ಮ ಉಪದೇಶ ಮಾಡ್ಲಕ್ ಬರ್ತದತ್ತ ಒಮ್ಮೆ. ಯಾಕ್ರಿ? ಇಟ್ಲಗಚ್ಚಿ ಆಗುದಿಲ್ಲ. ನಿಮಗೊಂದು ಮಾತು ಕೇಳ್ತ, ಒಂದು ಕಿಂಸಾಳ್ ಗಡ್ಡಿ ಕೊಟ್ರ ಸಿಟ್ಟು ಎಷ್ಟ್ ದಿನಕ್ಕೆ ಬರ್ತದ ನೋಡ್ರಿ. ಎಷ್ಟು ತಾತ್ಕಾಲ ಅನೂರ್ದಾಗ ಬಂದತ್ತ. ಹಂಗ ಪರಮಾತ್ಮನ ಮ್ಯಾಗ ನಂಬಿಕೆ ನಿಷ್ಕಾಮ ಭಕ್ತಿದಿಂದ ದುಡಿ, ಪರಮಾತ್ಮ ನಿನಗೆ ಹೊತ್ತು ಹೊಂದಾಟಿಗೆ ಕ್ಷಣ ಮಾತ್ರದಲ್ಲಿ ಮಾಡ್ತಾನ. ಕೇಳ್ರಿ, ಕಮರಿ ಕೊಳ್ಳದ ಸಿದ್ದರಾಮ ಹೌದಿಲ್ರಿ? ಅವಾಗ ಅವನಿಗೆ ಬಂದ್ ಹಿಡ್ದಾನ ಕೈಯ. ಏನ್ 6 ತಿಂಗಳಿಗೆ ಹಿಡ್ದಾನ, ಏನ್ ಜಿಗಾಟಿಗೆ ಹಿಡ್ದಾನ ನೋಡ್ರಿ. ಅವನ ಮ್ಯಾಗ ನಂಬಿಗಿಟ್ಟು ದುಡಿ, ಪರಮಾತ್ಮ ನಿನ್ನ ಕೈ ಹಿಡಿತಾನೆ. ಈ ಸಂಸಾರದಲ್ಲಿ ನಿತ್ಯ ನೀ ಅವನ ನಾಮಸ್ಮರಣೆ ಮಾಡು, ಭಗವಂತ ನಿನ್ನ ಕೈ ಹಿಡಿತಾನೆ. ಅದಕ್ಕೆ ಇರ್ಲಿ, ಇದರ ಬಗ್ಗೆ ಅನೇಕ ಉದಾಹರಣೆಗಳನ್ನ ಕೇಳಿ ನಮ್ಮ ಮನುಷ್ಯನ ಜನ್ಮದ ಸ್ವಾರ್ಥಕ್ಕೆ ಮಾಡಿಕೊಳ್ಳುವುದದ. ಇಂದಿನ ದಿವಸ ನಮ್ಮ ಮುದ್ದಾಪುರ ಗ್ರಾಮದಲ್ಲಿ ಒಳ್ಳೆ ಕಾರ್ಯಕ್ರಮ ಹಮ್ಮಿಕೊಂಡಾರೆ. ಈ ಭಾಗದಾಗ ನಾವು ಬಹಳ ಸಲ ಬಂದಿದ್ದೇವೆ, ತಮ್ಮೂರಿಗೆ ನಾವು ಬಂದಿಲ್ಲ. ನಾವು ಈಗ ಅದು 30 ವರ್ಷ ಪರ್ಯಂತರವಾಗಿ ನಾ ಬರ್ತೀನಿ ಅಲ್ಲಿ. ಅಂತ ಒಂದು ಅನುಭವದ ಸೇವೆ ಇದು. ಹಾಲು ಮತದ ಸೇವೆ ಅದ. 5 ಗಂಟೆವರೆಗೆ ಒಳ್ಳೆ ಸತ್ಸಂಗದ ಸೇವಾ ನಡೀತದ. ತಾವೆಲ್ಲರೂ ಈಗ ಎಷ್ಟು ಶಾಂತಿಯಿಂದ ಕುಂತೀರಿ, ಅಷ್ಟು ಶಾಂತಿದಿಂದ ಕೂತಿರಿ ಅಂದ್ರೆ ಅದರ ಸುಖ ಸಿಗ್ತದ. ಯಾಕಂದ್ರೆ ಈಗಿನ ಕಾಲ ಎಂತದ ತಮಗೆ ಹೇಳುದದ, ಹಾಲ ತಿರುಗಾಡಿ ಮಾರಿದ್ರು ಯಾರು ತೋಳಲ್ರು, ತಿರುಗಾಡಿ ಮನಿ ಮಾರಿದ್ರು ಯಾರು ತೋಳಲ್ರು. ದಾರು ಮಾತ್ರ ಎಲ್ಲಿರ್ತದ ಕುತ್ತು ಮಾರವ್ರು ಹೋಗಿ ಹುಡುಕಾಡಿ ತೋತಾರ. ಯಾಕ್ರಿ? ಹಾಲ ಮನಿ ತೋರಿ ಅಂತ ಹೇಳಿದ್ರೆ ಯಾರು ತೋಳಲ್ಲ. ಮತ್ತ ದಾರು ಎಲ್ಲಿ ಇರ್ತದದು ಅಲ್ಲಿ ಹುಡುಕಾಡಿ 10 ಕಿಲೋಮೀಟರ್ ಮೇಲೆ ಹೋಗಿ ಅದಕ್ಕೆ ತಂದು ಕುಡಿ ಕಾಲ ಬಂದವ. ಖರೆ ಹಾಲು ಕುಡಿ ಕಾಲಿಗೆ ಇಲ್ಲ. ಇದು ಕಲಿವಿಗದ. ಪರಮಾತ್ಮ ಅರ್ಜುನ್ಗೆ ಇದೇ ಮಾತು ಹೇಳ್ಯಾನ, ಅರ್ಜುನ ಈ ಸಮಯ ಎರ್ಥ ಕಳ್ಕೋಬೇಡ. ಏನೋ ಇದು ಒಂದು ಸಮಯ ಸಿಕ್ಕದ, ಹೋಗ್ತದ, ಇದು ಮತ್ತೊಮ್ಮೆ ಸಿಗುದಿಲ್ಲ. ಇಂದ ರಾತ್ರಿ ಕಮಿಟಿ ಅವ್ರು ಏನೋ ಕಾರ್ಯಕ್ರಮ ಇದೊಂದು ಹಮ್ಮಿಕೊಂಡಾರ, ದಿನ ಇದು ಸಿಗುದಿಲ್ಲ.
ಏನೋ ಒಂದು ವರ್ಷದೊಳಗೆ ಇದೊಂದು ನಿಮಗೆ ಕಾರ್ಯಕ್ರಮ ತಂದು ಕೊಟ್ಟಾರ. ಇದು ಎರ್ತ್ ಕಳಿಬ್ಯಾಡ್ರಿ, ಅದು ನಿನ್ನ ದುಡಿದು ಆ ಕಿವಿದಿಂದ ಕೇಳಿ ನಿನ್ನ ಜನ್ಮ ಸ್ವಾರ್ಥಕ್ಕೆ ಮಾಡ್ಕೊ ಅಂತ ಹೇಳಿ ಶರಣರು ಹೇಳ್ಕೊತ ಬಂದಾರ. ಅದಕ್ಕೆ ಎರಡೂ ಸಂಘಗಳು ಕಾರ್ಯಕ್ರಮ ಚಾಲು ಮಾಡ್ಯಾವ. ಇಲ್ಲಿ 5 ಗಂಟೆವರೆಗೆ ಒಂದು ವಕವಾದ ರೂಪವಾಗಿ ಒಂದು ವಿಷಯ ತಾವು ಕಮಿಟಿ ಅವ್ರು ಇಟ್ರಿ ಅಂದ್ರೆ ಆ ವಿಷಯದ ಮ್ಯಾಗ ಮಾತಾಡ್ಲಿಕ್ಕೆ ಬರ್ತದೆ. ಒಬ್ಬರು ಹಿರಿಯರು ಬಂದು ಯಾವ ವಿಷಯ ಮ್ಯಾಗ ನಡೆಸ್ಬೇಕು ಅನ್ನೋದು ಒಬ್ಬರು ಹೇಳಿದ್ರಿ ಅಂದ್ರೆ ಅದ್ರ ಮ್ಯಾಗ ನಡೆಸ್ಲಿಕ್ಕೆ ಬರ್ತದೆ. ಒಬ್ಬರು ಬರ್ರಿ ಯಾನು ನಡೆಸ್ಬೇಕು ನಾವು 5 ಗಂಟೆವರೆಗೆ ಬರ್ರಿ ಹಿರಿಯರ. ತಂದು ಪಂಡಿತರಲ್ಲಿ ಸಭೆಯ ಪ್ರಾರ್ಥನೆ. ಯಾವ ನಮ್ಮ ಮುದ್ದಾಪುರ ಗ್ರಾಮದ ಎಲ್ಲರೂ ಗುರು ಹಿರಿಯರು ಬಹಳ ಉತ್ತಮ ರೀತಿಯಿಂದ ಎರಡು ಸಂಘದ ಕಾರ್ಯಕ್ರಮ ಚಾಲು ಆಗ್ಯದ. ಈಗ 5 ಗಂಟೆವರೆಗೆ ಈ ಭಗವಂತನ ನಾಮ ಸ್ಮರಣೆ ಇಲ್ಲಿ ನಡೀತದೆ. ತಾವೆಲ್ಲರೂ ತನು ಮನ ಧನದಿಂದ ಈ ಭಕ್ತಿ ವಿಷಯನ್ನ ಕೇಳಬೇಕಂತ ಹೇಳಿ ತಮ್ಮಲ್ಲಿ ಮತ್ತೊಮ್ಮೆ ಕಳಕಳಿ ವಿನಂತಿ ಅದ. ಇಂದಿನ ದಿವಸ ಎರಡು ಸಂಘದ ನಡಬಾರ್ಕ ವಾದ ಯಾವಾಗ ನಡಿಬೇಕ್ರಿ ಅಂತ ಕೇಳಿದ್ರೆ, ಇದು ಜಗನ್ಮಾತೆ ಜಗದೇಶ್ವರಿ ಆದಿಶಕ್ತಿ ಜಗನ್ಮಾತೆ ದ್ಯಾಮವಾಯಿ ಜಾತ್ರೆ ಅದ. ಅದಕ್ಕೆ ಇಲ್ಲಿ ಶಿವ ಮತ್ತು ಶಕ್ತಿ ಅನ್ನಂತ ವಾದ ನಡಿಬೇಕು. ಶಿವ ಏನು ಮಾಡ್ಯಾನ ಮತ್ತು ದ್ಯಾಮವಾಯಿ ಏನು ಮಾಡ್ಯಾಳ ಅನಂತವಾದೇ ಇಲ್ಲಿ ನಡಿಬೇಕಂತ ಹೇಳಿ ತಾವೆಲ್ಲರೂ ಬಹಳ ಪ್ರೇಮ ಇಟ್ಟು ನಮಗೆ ಹೇಳಿದಾಗದ. ಅದಕ್ಕೆ ಈಗ ನಮಗೇನು ಒಂದು ಮಾತನ್ನು ಹೇಳ್ಯಾರ, ಮಹಾರಾಜ್ರ ಮೊದಲು ನೀವೊಂದು ಪಾಲ್ ಹಿಡ್ಕೊಂಡೆ ಅವ್ರಿಗೆ ಕೊಡ್ರಿ, ಯಾಕಂದ್ರೆ ಟೈಮ್ ಎಷ್ಟು ಆಗಬಾರ್ದು ಅಂತ ಹೇಳಿ ತಮಗೆ ಹೇಳ್ಯಾರ. ಇಂದಿನ ದಿವಸ ಶಿವ ಮತ್ತು ಶಕ್ತಿ, ಗಂಡ ಮತ್ತು ಹೆಣ್ಣ ಅನಂತ ವಿಷಯ ಇಲ್ಲಿ ನಡೀತದೆ. ನಮ್ಮ ಪಾಲಿಗೆ ಇಂದು ಯಾವ್ದಿರ್ಲಿಯಪ್ಪ ಅಂದ್ರೆ ಪರಮಾತ್ಮನ ಪಾಲ್ ನಮಗಿರ್ಲಿ. ಯಾಕಂದ್ರೆ ಭಗವಂತ ಬಹಳ ಶ್ರೇಷ್ಠ ಅದಾನ ಅಂತ ಹೇಳಿ ನಮ್ಮ ವಾದದ. ಆದಿಶಕ್ತಿ ಜಗನ್ಮಾತೆ ಜಗದೇಶ್ವರಿ ಬಹಳ ಶ್ರೇಷ್ಠ ಅದ ಅಂತ ಹೇಳಿ ಅವ್ರ ವಾದ. ಅದಕ್ಕೆ ಇಂದಿನ ದಿವಸ ಯಾವ ನಮ್ಮ ಮುದ್ದಾಪೂರೂರ ಕಮಿಟಿಯವರು ಲಮಾನಟ್ಟಿ ಸಂಘಕ್ಕೆ ತಮ್ಮ ಆಶೀರ್ವಾದ ರೂಪದಿಂದ ಕಮಿಟಿ ಅವ್ರದಿಲ್ರಿ ಸನ್ಮಾನ ಅದಕ್ಕೆ ಇಂದಿನ ದಿವಸ ನಮ್ಮ ಪಾಲಿಗೆ ಶಿವಂದದ. ಅದಕ್ಕೆ ಪರಮಾತ್ಮ ಹೆಂಗದನ, ಅಣು ತಣು ಕಾಷ್ಟದಲ್ಲಿ ತುಂಬಿಕೊಂಡಾನ. ಪರಮಾತ್ಮನ ಆಜ್ಞೆ ಇಲ್ಲದೆ ಒಂದು ಹುಲ್ಲು ಕಡ್ಡಿ ಅಳಿಗಾಡುವುದಿಲ್ಲ ಅಂತ ಹೇಳಿ ನಮ್ಮ ವಾದದ. ಅದಕ್ಕೆ ಪರಮಾತ್ಮನೇ ಶ್ರೇಷ್ಠದಂತ ನಮ್ಮ ವಾದದ. ಅದಕ್ಕೆ ನಮ್ಮ ಸಹಕಾರವಂತರು ಆದಿಶಕ್ತಿ ಮಾಯಿನೇ ಶ್ರೇಷ್ಠದಂತ ಅವ್ರು ಹೇಳೋರದಾರ. ಅದಕ್ಕೆ ಗುರುವಿಗೆ ಯಾವ ರೀತಿಯಿಂದ ನಾವು ಕರಿಬೇಕು, ಗುರು ಸೋಮಲಿಂಗನ ನಾವು ಯಾವ ರೀತಿಯಿಂದ ಬರಮಾಡ್ಕೋಬೇಕು ಕೇಳಿ.